ಲೇಡೀಸ್ ಅಂಡ್ ಜೆಂಟಲ್ಮನ್, ಅಮೆರಿಕಕ್ಕೆ ದೊಡ್ಡ ಹಿನ್ನಡೆ. ಮತ್ತೆ ಇರಾನ್ನಿಂದ ದಾಳಿ ಪ್ರಾರಂಭ. 12 ಅಮೆರಿಕನ್ ಸೈನಿಕರಿಗೆ ಮಾರಣಾಂತಿಕ ಸ್ಥಿತಿ. ಇರಾನ್ ಭಾರೀ ಪ್ರಮಾಣದ ದಾಳಿಯಿಂದ ಕಂಗೆಟ್ಟ ಅಮೆರಿಕ. ಪ್ರಿನ್ಸ್ ಸುಲ್ತಾನ್ ವಾಯುನೆಲೆ ಧ್ವಂಸ. ಈ ದಾಳಿಯ ಎಕ್ಸ್ಕ್ಲೂಸಿವ್ ಮಾಹಿತಿಯ ಸಂಪೂರ್ಣ ಅಪ್ಡೇಟ್ಸ್ ಇಲ್ಲಿದೆ. ಇದು ಫೋಕಸ್ ನ್ಯೂಸ್ ಟುಡೇ. ನಾನು ನಿಶ್ಚಿತ. ಇರಾನ್ ಅಮೆರಿಕದ ಮೇಲೆ ಭಯಾನಕ ದಾಳಿಯನ್ನ ಪ್ರಾರಂಭ ಮಾಡಿದೆ. ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧ ಇನ್ನಷ್ಟು ತೀವ್ರಗೊಂಡಿದೆ. ಶುಕ್ರವಾರ ಇರಾನ್ ಮತ್ತೆ ಕ್ಷಿಪಣಿ ದಾಳಿಗಳನ್ನ ಅಂದ್ರೆ ಮಿಸೈಲ್ ಅಟ್ಯಾಕ್ ಅನ್ನ ನಡೆಸಿದೆ. ಇರಾನ್ ನಡೆಸಿದಂತಹ ಕ್ಷಿಪಣಿ ದಾಳಿಯಲ್ಲಿ ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ವಾಯುನೆಲೆ ಮೇಲೆ ಹೊಡೆತ ಬಿದ್ದಿದೆ. ಈ ದಾಳಿಯಲ್ಲಿ ಕನಿಷ್ಠ 12 ಅಮೆರಿಕನ್ ಸೈನಿಕರು ಗಾಯಗೊಂಡಿದ್ದಾರೆ. ವೀಕ್ಷಕರೇ, ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಈ ವರದಿಯನ್ನ ಮಾಡಿದೆ. ದಾಳಿಯ ಸಮಯದಲ್ಲಿ ಸೈನಿಕರು ನೆಲೆಯ ಕಟ್ಟಡದ ಒಳಗೆ ಇದ್ರು. ದಾಳಿಯಲ್ಲಿ ಕನಿಷ್ಠ 1 ಕ್ಷಿಪಣಿ ನೆಲೆಯನ್ನ ನೇರವಾಗಿ ಅಪ್ಪಳಿಸಿದೆ. ಹಲವಾರು ಅಮೆರಿಕದ ಇಂಧನ ತುಂಬುವಂತಹ ವಿಮಾನಗಳು ಅಂದ್ರೆ KC-135 ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ ಮತ್ತು ಮಾನವ ರಹಿತ ವೈಮಾನಿಕ ವಾಹನಗಳು, ಡ್ರೋನ್ಗಳು ಹಾನಿಗೊಳಗಾಗಿದೆ ಅಂತ ತಿಳಿದು ಬಂದಿದೆ. ಈ ಮೂಲಕ ಅಮೆರಿಕಕ್ಕೆ ತೀವ್ರ ಮುಖಭಂಗವಾಗಿದೆ. ಈ ಯುದ್ಧ ಪ್ರಾರಂಭ ಆದಾಗ್ನಿಂದ ಅಮೆರಿಕದ ಸೈನ್ಯಕ್ಕೆ ಗಣನೀಯ ನಷ್ಟವಾಗ್ತಾ ಇದೆ. ಇದುವರೆಗೂ 300ಕ್ಕೂ ಹೆಚ್ಚು ಅಮೆರಿಕನ್ ಸೈನಿಕರು ಗಾಯಗೊಂಡಿದ್ದಾರೆ. ಹೆಚ್ಚಿನವರು ಈಗಾಗಲೇ ಕರ್ತವ್ಯಕ್ಕೆ ಮರಳಿದ್ದಾರೆ ಅಂತ ತಿಳಿದು ಬಂದಿದೆ. ಇರಾನಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಿಂದಾಗಿ ಶತಕೋಟಿ ಡಾಲರ್ ಮೌಲ್ಯದ ಅಮೆರಿಕದ ಮಿಲಿಟರಿ ಉಪಕರಣಗಳು ಹಾನಿಗೆ ಒಳಗಾಗಿದೆ ಅಥವಾ ನಾಶವಾಗಿದೆ. ಯುದ್ಧದ ಮೊದಲ 3 ವಾರಗಳಲ್ಲಿ ಹಾನಿ ಮತ್ತು ನಷ್ಟಗಳ ಬದಲಿ ವೆಚ್ಚ ಸುಮಾರು $1.4 ಬಿಲಿಯನ್ ನಿಂದ $2.9 ಬಿಲಿಯನ್ ವರೆಗೆ ಇರಬಹುದು ಅಂತ ಮೊದಲ ಟ್ರಂಪ್ ಆಡಳಿತದ ಅವಧಿಯಲ್ಲಿ ಪೆಂಟಗನ್ನ ಉನ್ನತ ಬಜೆಟ್ ಅಧಿಕಾರಿ ಎಲನ್ ಮಾಸ್ಕ್ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇರಾನ್ ಹಲವು ಅಮೆರಿಕದ MQ-9 ರಿಪೇರ್ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಕುವೈತ್ ವಾಯು ರಕ್ಷಣಾ ಪಡೆಗಳು ತಪ್ಪಾಗಿ ಅಮೆರಿಕದ F-15E ಜೆಟ್ಗಳನ್ನು ಹೊಡೆದುರುಳಿಸಿದ ಘಟನೆಯೂ ನಡೆದಿದೆ. ಮಾರ್ಚ್ 12ರಂದು ಇರಾಕ್ ಮೇಲೆ KC-135 ಇಂಧನ ತುಂಬುವಂತಹ ವಿಮಾನಕ್ಕೆ ಡಿಕ್ಕಿ ಹೊಡೆದ ನಂತರ 6 ಸಿಬ್ಬಂದಿ ಸಾವನ್ನಪ್ಪಿದ್ರು. ಈಗ ಮತ್ತೆ ಇರಾನ್ ತಿರುಗಿ ಬಿದ್ದಿದ್ದು, ಮುಂದೆ ಯುದ್ಧದ ಪರಿಣಾಮ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ನ್ಯೂಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.